ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸ್ಟೂಡೆಂಟ್ಸ್, KEAದಲ್ಲಿ ಇವತ್ತು ಒಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ ಫಾರ್ ದಿ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ದಿ ಅಡ್ಮಿಷನ್ ಟು MBBS ಆ್ಯಂಡ್ ಡೆಂಟಲ್ ಕೋರ್ಸಸ್. ಸೊ ಸ್ಟೂಡೆಂಟ್ಸ್, ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ ಈ ಡೀಟೇಲನ್ನು ನೀವು ತಿಳ್ಕೊಳ್ಳಿ. ಸೊ ಈ ನೋಟಿಫಿಕೇಷನಲ್ಲಿ ಕಾಷನ್ ಫೀ ಡೆಪಾಸಿಟ್ ಮಾಡಬೇಕಾ, ಯಾರೆಲ್ಲ ಮಾಡಬೇಕು, ಮತ್ತು ಯಾರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಸೊ ಎಲಿಜಿಬಿಲಿಟಿ ಏನಿದೆ ಅನ್ನೋದನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ನೋಡೋಣ ಡೀಟೇಲ್ ಆಗಿ. UGNET 2024 ಆನ್ಲೈನ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕೋರ್ಸಸ್. ಸೊ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಇನ್ ಅಕಾರ್ಡೆನ್ಸ್ ವಿತ್ ದ ಶೆಡ್ಯೂಲ್ ಪಬ್ಲಿಷ್ಡ್ ಬೈ MCC, KEA is conducting the special stray vacancy round online seat allotment to not reported medical seat. ಸೊ ನಾಟ್ ರಿಪೋರ್ಟೆಡ್ ಮೆಡಿಕಲ್ ಸೀಟ್ ಅಂದರೆ ಕ್ಯಾಂಡಿಡೇಟ್ಸ್ಗೆ ಮೆಡಿಕಲ್ ಸೀಟ್ ಅಲಾಟ್ ಮಾಡಿರ್ತಾರೆ. ಸೊ ಅವರೇನಾದರೂ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಸೀಟ್ ಕ್ಯಾನ್ಸಲ್ ಆಗಿ ಈ ರೌಂಡಲ್ಲಿ ಕೊಡ್ತಾರೆ. ನೆಕ್ಸ್ಟು, ಆ್ಯಂಡ್ ಅನ್ಫಿಲ್ಡ್ ನಾಟ್ ರಿಪೋರ್ಟೆಡ್ ಡೆಂಟಲ್ ಸೀಟ್ಸ್. ಅನ್ಫಿಲ್ಡ್ ಅಂದರೆ ಫಿಲ್ಲೇ ಆಗದೇ ಇರುವಂತಹ ಡೆಂಟಲ್ ಸೀಟು ಮತ್ತು ನಾಟ್ ರಿಪೋರ್ಟೆಡ್ ಅಂದರೆ ರಿಪೋರ್ಟ್ ಮಾಡ್ಕೊಂಡೇ ಇರುವಂಥ ಸೀಟ್ಸು ಸಹ ಡೆಂಟಲ್ ಸೀಟ್ಸು ಈ ರೌಂಡಲ್ಲಿ ಅಲಾಟ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಆ್ಯಂಡ್ ಸೀಟ್ ಅಲಾಟ್ಮೆಂಟ್ ಡೀಟೇಲ್ಸ್. ಸೊ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ವಿತ್ ಫೀ ಸ್ಟ್ರಕ್ಚರ್ 19th ಅಂದರೆ ನಾಳೆ 2 ಗಂಟೆಗೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಕೊಡ್ತಾರೆ. ಸೊ ಅಲಾಂಗ್ ವಿತ್ ದ ಫೀ ಸ್ಟ್ರಕ್ಚರ್. ನೆಕ್ಸ್ಟು, ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀ ಡೆಪಾಸಿಟ್ ಬೈ ಡೌನ್ಲೋಡಿಂಗ್ ದ ಚಲಾನ್ ಫ್ರಮ್ 20th to 22nd. ಸೊ ಸ್ಟೂಡೆಂಟ್ಸ್, ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಬೇಕು. ಎರಡಕ್ಕೂ MBBSಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೂ ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಅದೇ ಥರ ಡೆಂಟಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೂ ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ನೀವು ಕೇಳ್ಬೋದು, ಆಲ್ರೆಡಿ ನಾನು ಪೇ ಮಾಡಿದ್ದೀನಿ ಅಂತ. ಸೊ ಅದಕ್ಕೂ ಸಹ ಡೀಟೇಲಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಏನು ಅಂತ ನೋಡೋಣ. ಸೊ ಈಗ ಕಾಷನ್ ಫೀ ಡೆಪಾಸಿಟ್ ಪೇ ಮಾಡೋದು ಬಂದ್ಬಿಟ್ಟು 20th, 21st, 22nd 3 days ಟೈಮ್ ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಫ್ರಮ್ 11 AM ಆನ್ 20th to 24th. ಸೊ 20ಇಂದ 24thವರೆಗೂ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಸೊ ಫಸ್ಟು ನೀವು ಕಾಷನ್ ಡೆಪಾಸಿಟ್ ಪೇ ಮಾಡಿದಾದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಆಲ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ನ್ಯೂ ಆಪ್ಷನ್ಸ್ ಫಾರ್ ದಿಸ್ ರೌಂಡ್. ಸೊ ಸ್ಟೂಡೆಂಟ್ಸ್, ಈಗ ಈ ರೌಂಡಲ್ಲಿ ನ್ಯೂ ಆಪ್ಷನ್ ಎಂಟ್ರಿ ನೀವು ಮಾಡಬೇಕಾಗುತ್ತೆ. ಸೊ ಆಲ್ರೆಡಿ ನೀವು 4 ರೌಂಡ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಪಾರ್ಟಿಸಿಪೇಟ್ ಮಾಡಿರ್ತೀರಾ. ಸೊ ಅದರಲ್ಲಿ ಆಪ್ಷನ್ ಎಂಟ್ರಿ ಆಲ್ರೆಡಿ ಮಾಡಿರ್ತೀರಾ. ಸೊ ಅದೇ ಕಂಟಿನ್ಯೂ ಆಗುತ್ತಾ ಅಂತಂದರೆ ಇಲ್ಲ, ಸೊ ಕಂಟಿನ್ಯೂ ಆಗೋದಿಲ್ಲ. ಸೊ ನೀವು ಈ ರೌಂಡಲ್ಲಿ ಫ್ರೆಶ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಯಾವುದೆಲ್ಲ ಕಾಲೇಜಸ್ ಅವೈಲೇಬಲ್ ಇದೆ ಅಂತ ತೋರಿಸ್ತಾರೆ. ಸೊ ನಿಮಗೆ ಯಾವ ಕಾಲೇಜಸ್ ಬೇಕೋ ಅದನ್ನು ಮಾತ್ರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನ್ಯೂ ಆಪ್ಷನ್ ಎಂಟ್ರಿ ಇರುತ್ತೆ. ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 25th. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ವಿಲ್ ಬಿ ಪಬ್ಲಿಷ್ಡ್ ಆನ್ 26th. ಸೊ ಫಸ್ಟು ಪ್ರಾವಿಷನಲ್ ರಿಸಲ್ಟ್ ಕೊಡ್ತಾರೆ. ಸೊ ಅಬ್ಜೆಕ್ಷನ್ಸ್ ಇದ್ದರೆ ತಿಳಿಸ್ಬೋದು. ನೆಕ್ಸ್ಟ್ ಡೇ ಬಂದ್ಬಿಟ್ಟು ಫೈನಲ್ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟು, ಪೇಮೆಂಟ್ ಆಫ್ ಬ್ಯಾಲೆನ್ಸ್ ಫೀಸ್ ಇಫ್ ಎನಿ ಫ್ರಮ್ 26th to 28th ಪೇ ಮಾಡ್ಕೋಬೋದು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜ್ ಬಂದ್ಬಿಟ್ಟು 29th ಇರುತ್ತೆ. ಸೊ ಈಗ ಎಲಿಜಿಬಿಲಿಟಿ ನೋಡೋಣ. ಸೊ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಈ ರೌಂಡಲ್ಲಿ ಅಂತ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಮೆಡಿಕಲ್ ಸೀಟ್ ಇನ್ KEA ಇನ್ ಎನಿ ಆಫ್ ದ ರೌಂಡ್. ಸೊ ಯಾವುದೇ ರೌಂಡಲ್ಲಿ ನಿಮಗೆ MBBS ಸೀಟು ಅಲಾಟ್ ಆಗಿರಬಾರ್ದು. ಆರ್ after allotment of medical seat, surrendered the medical seat by forfeiting the caution deposit, or only eligible to participate in this special stray vacancy round for medical or dental seat. So students, ಯಾವುದೇ ರೌಂಡಲ್ಲಿ ನಿಮಗೆ MBBS ಸೀಟ್ ಅಲಾಟ್ ಆಗಿರಬಾರ್ದು. ಬೈ ಚಾನ್ಸ್ ನಿಮಗೆ ಅಲಾಟ್ ಆಗಿದ್ರೂ ಸಹ ನೀವು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡಿರಬೇಕು. KEAಗೆ ಹೋಗಿ ನೀವು ಪೆನಾಲ್ಟಿಯನ್ನು ಪೇ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಲೈಕ್ 3rd or 4th ರೌಂಡಲ್ಲೂ ಹೇಳಿದ್ರಲ್ವ, 10,000 ಪೆನಾಲ್ಟಿ ಪೇ ಮಾಡಿಬಿಟ್ಟು ನೀವು ಕ್ಯಾನ್ಸಲ್ ಮಾಡ್ಕೋಬೋದು ಅನ್ನೋ ಥರ ಹೇಳಿದರು. ಸೊ ಆ ಥರ ನೀವು ಕ್ಯಾನ್ಸಲ್ ಮಾಡ್ಕೊಂಡಿದ್ರೂ ಸಹ ಈಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಪ್ಲೀಸ್ ರೀಡ್ ದ ಫಾಲೋಯಿಂಗ್ ಇನ್ಸ್ಟ್ರಕ್ಷನ್ಸ್ ಅಂತ ಇದೆ. ಏನು ಕೊಟ್ಟಿದ್ದಾರೆ ನೋಡೋಣ.
Candidates who have report to the college after allotment of seat in any of the rounds of All India quota or allotted a seat in special stray vacancy round of All India counselling, including counselling for deemed universities or central universities, are not eligible to participate. ಸೊ ಸ್ಟೂಡೆಂಟ್ಸ್, ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದರೆ, ಮೆಡಿಕಲ್ ಸೀಟ್ ಅಲಾಟ್ ಆಗಿದ್ದರೆ, ಸೊ ನೀವು ಈಗ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದೇ ಥರ MCCಯಲ್ಲಿ ಈಗ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಏನು ನಡೀತಾ ಇದೆ ಅದರಲ್ಲೂ ಸಹ ನಿಮಗೆ ಸೀಟ್ ಸಿಕ್ಕಿದ್ರೆ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ದ ರೆಸ್ಪಾನ್ಸಿಬಿಲಿಟಿ ಆಫ್ ಒಬ್ಟೈನಿಂಗ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ from the present college for admitting to the newly allotted college within the stipulated time solely lies with the candidates. ಸೊ ಸ್ಟೂಡೆಂಟ್ಸ್, ಈಗ ನಿಮಗೆ ಡೆಂಟಲ್ ಸೀಟ್ ಸಿಕ್ಕಿದ್ರೆ ಆಲ್ರೆಡಿ ನೀವು ಕಾಲೇಜ್ಗೆ ಹೋಗ್ತಾ ಇರ್ತೀರಾ, ಡೆಂಟಲ್ ಕಾಲೇಜ್ಗೆ. ಸೊ ನೀವೀಗ ಮೆಡಿಕಲ್ ಸೀಟ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಬೈ ಚಾನ್ಸ್ ನಿಮ್ಗೇನಾದರೂ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ, ಸೊ ಆ ಡೆಂಟಲ್ ಕಾಲೇಜಲ್ಲಿ ನೀವೇನು ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರ್ತೀರ ಅದನ್ನು ತಂದು ನೀವೇ ಸಬ್ಮಿಟ್ ಮಾಡಬೇಕಾಗುತ್ತೆ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಬ್ರಿಂಗ್ ದೋಸ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಸಬ್ಮಿಟ್ ಟು ದಿಸ್ ಕೋರ್ಸ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇಂಪಾರ್ಟೆಂಟ್ ಏನು ಅಂತ ನೋಡೋಣ, ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀ ಡೆಪಾಸಿಟ್ ಡೀಟೇಲ್ಸ್. ಸೊ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಪೇಡ್ ದ ಫಸ್ಟ್ ಪಾಯಿಂಟ್ ನೋಡೋಣ. ಕ್ಯಾಂಡಿಡೇಟ್ಸ್ ಹೂ ಆರ್ ವಿಲ್ಲಿಂಗ್ ಟು ಪಾರ್ಟಿಸಿಪೇಟ್ ಇನ್ ದಿ UG ನೀಡ್ ಸ್ಪೆಷಲ್ ವೇಕೆನ್ಸಿ ರೌಂಡ್ ಶುಡ್ ಪೇ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀ ಡೆಪಾಸಿಟ್. ಸೊ ಮೆಡಿಕಲ್ಗೂ ನೀವು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರೆ ಡೆಪಾಸಿಟ್ ಪೇ ಮಾಡಬೇಕಾಗುತ್ತೆ, ಅಥವಾ ಡೆಂಟಲ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದ್ರೇನು, ನೀವು ಬರೀ ಡೆಂಟಲ್ಗೆ ಮಾಡ್ತೀನಿ ಅಂತಂದ್ರೂ ನೀವು ಡೆಪಾಸಿಟ್ ಫೀಸು ಕಟ್ಟಬೇಕಾಗುತ್ತೆ. ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಆಲ್ರೆಡಿ ಪೇಡ್ ದ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಆ್ಯಂಡ್ ಡಿಡ್ ನಾಟ್ ಗೆಟ್ ಎನಿ ಮೆಡಿಕಲ್ ಸೀಟ್ ನೀಡ್ ನಾಟ್ ಪೇ ದ ಫೀಸ್ ಒನ್ಸ್ ಅಗೇನ್. ಸೊ ಸ್ಟೂಡೆಂಟ್ಸ್, ನೀವು ಆಲ್ರೆಡಿ ಮೆಡಿಕಲ್ ಕೋರ್ಸ್ ಫೀ ಡೆಪಾಸಿಟ್ ಪೇ ಮಾಡಿದರೆ, ಎಕ್ಸಾಂಪಲ್ ನೀವು ಆಲ್ರೆಡಿ 12 lakhs ಪೇ ಮಾಡಿರ್ತೀರ ಅಂದ್ಕೊಳ್ಳಿ. ಸೊ ಈಗ ನೀವೇನೋ ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮ್ಗೇನಾದ್ರು ಸೀಟ್ ಸಿಕ್ಕಿಲ್ಲ ಅಂತಂದರೆ ಈಗ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. Candidates who have paid the caution deposit and didn't get any medical seat should pay the medical or dental course fee deposit after deducing the caution deposit amount. So students, ಈಗ ನೀವು ಲಾಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ, ಕಾಷನ್ ಡೆಪಾಸಿಟ್ ಪೇ ಮಾಡಿ. ಎಕ್ಸಾಂಪಲ್, ನೀವು 1.5 lakh ಕಟ್ಬಿಟ್ಟು ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ ಫಾರ್ ದಿ ಮೆಡಿಕಲ್ ಸೀಟ್. ಸೊ 1.5 lakh ಬಂದ್ಬಿಟ್ಟು ಗೌರ್ನಮೆಂಟ್ ಸೀಟ್ಸ್ಗೆ ನೀವು ಕಟ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿರ್ತೀರ. ಬಟ್ ಈಗ 12 lakh ಸೀಟ್ಸ್ ಇದೆ. ಸೊ 1.5 ಅವರು ಕಾಷನ್ ಡೆಪಾಸಿಟ್ ಕೊಟ್ಟಿಲ್ಲ, ಸೊ 12 lakh ಇದೆ. ಸೊ ನೀವು 12 lakh ಕಟ್ಟಬೇಕು ಅಂತಂದರೆ ಅದರಿಂದ ನೀವು ಡೆಡ್ಯೂಸ್ ಮಾಡ್ಕೋಬೋದು, ಅಂದರೆ ರೆಡ್ಯೂಸ್ ಮಾಡ್ಕೊಳ್ಳಿ. 1.5 ಏನು ಕಟ್ಟಿದ್ದೀರಾ 12 lakh ರೆಡ್ಯೂಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಿಮ್ಗೆ ಎರಡೇ ಆಪ್ಷನ್ಸೇ ಇರೋದು, 12 lakh ಅಥವಾ 25 lakhs ಇದೆ. ಸೊ ನೀವು ಲಾಸ್ಟ್ ರೌಂಡಲ್ಲಿ ಏನಾದರೂ 1.5 lakh ಕಟ್ಟಿದರೆ ಈಗ ಆ ಅಮೌಂಟನ್ನು ರೆಡ್ಯೂಸ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟು ನೀವು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು, if a candidate gets the medical or dental seat, the medical or dental course fee deposit will be adjusted. ಸೊ ನಿಮಗೆ ಏನಾದರೂ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ, ಸೊ ಏನಾದರೂ ಆ ಕೋರ್ಸ್ಗೆ ನೀವೇನಾದರೂ ಎಕ್ಸ್ಟ್ರಾ ಫೀಸ್ ಏನಾದರೂ ಪೇ ಮಾಡಬೇಕಾಗಿದ್ದರೆ ಮಾತ್ರ ಮಾಡಬೇಕಾಗುತ್ತೆ. ಸೊ ಈ ಅಮೌಂಟ್ ನೀವೇನು ಪೇ ಮಾಡಿದ್ದೀರಾ ಅದನ್ನ ಅಡ್ಜಸ್ಟ್ ಮಾಡ್ಕೊತಾರೆ. ದೆನ್ ಇಫ್ ಅ ಕ್ಯಾಂಡಿಡೇಟ್ ಗೆಟ್ಸ್ ಮೆಡಿಕಲ್ ಆರ್ ಡೆಂಟಲ್ ಸೀಟ್ ಇನ್ ದಿಸ್ ರೌಂಡ್ ಆ್ಯಂಡ್ ಫೇಲ್ಸ್ ಟು ರಿಪೋರ್ಟ್ ಟು ದ ಕಾಲೇಜ್, ಇದು ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಏನು ಕೊಟ್ಟಿದ್ದಾರೆ ನೋಡಿ, ಪೆನಾಲ್ಟಿ ಬಗ್ಗೆ ಕೊಟ್ಟಿದ್ದಾರೆ. ಈಗ ನಿಮಗೆ ಈ ರೌಂಡಲ್ಲಿ ಮೆಡಿಕಲ್ ಸೀಟ್ ಏನಾದರೂ ಸಿಕ್ಕಿದ್ದು ನೀವೇನಾದರೂ ಬೇಡ ಅಂತಂದರೆ, ಸೊ ನೀವು ಪೆನಾಲ್ಟಿ ಪೇ ಮಾಡಬೇಕಾಗುತ್ತೆ. ಮತ್ತು ನೀವು ಏನೀಗ ಕಾಷನ್ ಡೆಪಾಸಿಟ್ ಪೇ ಮಾಡ್ತೀರಾ ಅದನ್ನು ಸಹ ವಾಪಸ್ ಸಿಗೋದಿಲ್ಲ ನಿಮಗೆ. ಆ್ಯಂಡ್ ಆಲ್ಸೋ ನೋಡಿ, ಇಂಪಾರ್ಟೆಂಟಾಗಿ ಏನು ಕೊಟ್ಟಿದ್ದಾರೆ ಅಂತಂದರೆ, ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಕೌನ್ಸಿಲಿಂಗ್ ಇನ್ಕ್ಲೂಡಿಂಗ್ ಆಲ್ ಇಂಡಿಯಾ ಕೋಟಾ ಇನ್ ದ ಕಮಿಂಗ್ ಇಯರ್ಸ್. ಸೊ ಕಮಿಂಗ್ ಇಯರ್ಸಲ್ಲಿ ಸಹ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. 1 year 2 year ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ಕಮ್ಮಿಂಗ್ ಇಯರ್ಸ್ ಅಂತ ಹೇಳ್ತಾ ಇದ್ದಾರೆ. ಇಟ್ ಕ್ಯಾನ್ ಬಿ 1 year ಆರ್ ಇಟ್ ಕ್ಯಾನ್ ಬಿ 2 years. ಸೊ ನೀವು ನೆಕ್ಸ್ಟ್ ಇಯರ್ ಸಹ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಒಂದ್ಸರಿ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನೀವು ಪಾರ್ಟಿಸಿಪೇಟ್ ಮಾಡಿ. ಸೊ ಕಾಷನ್ ಡೆಪಾಸಿಟ್ಗೆ ಬರೋದಾದರೆ,
ಮೆಡಿಕಲ್ಗೆ ಬಂದುಬಿಟ್ಟು 12 ಲ್ಯಾಕ್ ಅಥವಾ 22 ಲ್ಯಾಕ್ ಪೇ ಮಾಡಬೇಕಾಗುತ್ತೆ. ಸೊ ನೀವು 12 ಲ್ಯಾಕ್ ಕಟ್ಟಿದ್ರೆ ಯಾವುದೆಲ್ಲ ಸೀಟ್ಗೆ ನೀವು ಅಪ್ಲೈ ಮಾಡ್ಬೋದು ಅಂತಂದರೆ ಗೌರ್ನಮೆಂಟ್ ಸೀಟು ಮತ್ತು ಪ್ರೈವೇಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜಸ್ಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. 22 ಲ್ಯಾಕ್ ನೀವೇನಾದರೂ ಪೇ ಮಾಡಿದ್ರೆ ಜಿ ಸೀಟು, ಪಿ ಸೀಟ್ ಇನ್ ಪ್ರೈವೇಟ್ ಯೂನಿವರ್ಸಿಟಿಗೆ ನೀವು ಎಲಿಜಿಬಲ್ ಆಗಿರ್ತೀರಾ ಆ್ಯಂಡ್ ಎಲಿಜಿಬಲ್ ಟು ಎಂಟರ್ ಫಾರ್ ಆಲ್ ಟೈಪ್ಸ್ ಆಫ್ ಡೆಂಟಲ್ ಸೀಟ್ಸು. ಸೊ 22 ಲ್ಯಾಕ್ ಕಟ್ಟಿದ್ರೆ ನೀವು ಡೆಂಟಲ್ ಸೀಟ್ ಸಹ ನೀವು ಎಂಟರ್ ಮಾಡ್ಬೋದು. ನೆಕ್ಸ್ಟು ಡೆಂಟಲ್ಗೆ ನೀವು ನೋಡೋದಾದರೆ ಗೌರ್ನಮೆಂಟ್ ಸೀಟ್ ಬೇಕು ಅಂತಂದರೆ 96,000 ಪೇ ಮಾಡಬೇಕು. ಪಿ ಸೀಟ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ 4 ಲ್ಯಾಕ್ ರುಪೀಸ್ ಪೇ ಮಾಡಬೇಕಾಗುತ್ತೆ. ಮತ್ತು NRI ಸೀಟ್ ಮತ್ತು ಮ್ಯಾನೇಜ್ಮೆಂಟ್ ಸೀಟ್ ಬೇಕಂದರೆ ನೀವು 6 ಲ್ಯಾಕ್ ರುಪೀಸ್ ಪೇ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ದಿ ಕಾಷನ್ ಡೆಪಾಸಿಟ್. ಸೊ ದಿಸ್ ಇಸ್ ದ ಡೀಟೇಲ್ಡ್ ಇನ್ಫಾರ್ಮೇಷನ್ ವಿಚ್ ಇಸ್ ಗಿವನ್. ಸೊ ನೋಡ್ಬೋದು, ಇದೇ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಥಿಂಕ್ ಒನ್ಸ್, ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಒಂದು ಸತಿ ಡಿಸ್ಕಸ್ ಮಾಡಿಬಿಟ್ಟು ಸೊ ಕಾಷನ್ ಡೆಪಾಸಿಟ್ ಕಟ್ಟಬೇಕಾ ಬೇಡವಾ ಅಂತ ಒಂದು ಸರಿ ಯೋಚನೆ ಮಾಡಿಬಿಟ್ಟು ಅದಾದಮೇಲೆ ಪಾರ್ಟಿಸಿಪೇಟ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್.